ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮ್ಮ ವಿಶ್ವಾಸ್. ಇವತ್ತು ಗಾಡಿ 20,000 ಕಿಲೋಮೀಟ್ರ್ ಓಡ್ಬಿಟ್ಟೈತೆ. ಆ್ಯಕ್ಚುಲಿ ಸೋಮವಾರ ಇವತ್ತು ಗಾಡಿ ಶೂಟ್ ಮಾಡ್ತಾ ಇರೋದು ನಾನು. 20,000 ಕಿಲೋಮೀಟ್ರ್ ಅಂದರೆ 19,650 ಸಮಥಿಂಗ್ ಓಡೈತೆ ಗಾಡಿ. ಹೋಗ್ತಾ ಇದ್ದೀನಿ ಇವತ್ತು ಅದೇ ಶೋರೂಮ್ಗೆ ಎಚ್ ಕ್ರಾಸಲ್ಲಿ. ಅಲ್ಲೇ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಎಷ್ಟಾಗುತ್ತೆ ಬಿಲ್, ಏನು ಕತೆ A to Z ಅದು ಪೂರ್ತಿ ಕಂಪ್ಲೀಟ್ ವೀಡಿಯೋ ಇದರಲ್ಲಿ ಇರುತ್ತೆ. 20,000 ಕಿಲೋಮೀಟ್ರಿಗೆ ಎಲ್ಲರಿಗೂ ಡೌಟ್ ಇರುತ್ತೆ ಎಷ್ಟಾಗ್ಬೋದು ಬಿಲ್ಲು ಅಮ್ಮಮ್ಮ ಅಂದ್ರೂ. ಯಾಕಂದ್ರೆ 10,000ಕ್ಕೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದರೆ 3 ಸರ್ವಿಸ್ ಫ್ರೀ ಇರುತ್ತೆ. 1,000ಕ್ಕೆ ಮಾಡಿಸ್ತೀರಾ, ಇನ್ನೊಂದು 5,000ಕ್ಕೆ ಮಾಡಿಸ್ತೀರಾ, ಇನ್ನೊಂದು 10,000ಕ್ಕೆ. ಅದು 3 ಸರ್ವಿಸ್ ಫ್ರೀ ಸರ್ವಿಸ್ ಅಲ್ಲೇ ಹೋಗ್ಬಿಡುತ್ತೆ. ಲೇಬರ್ ಏನು ಚಾರ್ಜ್ ಏನು ಹಾಕಲ್ಲ, ಅದಕ್ಕೆ ನಿಮ್ಗೇನು ಗೊತ್ತಾಗಲ್ಲ. ಆ್ಯಕ್ಚುಲಿ 20,000 ಕಿಲೋಮೀಟ್ರಿಗೆ ಆ್ಯಕ್ಚುಯಲ್ ಬಿಲ್ ಗೊತ್ತಾಗುತ್ತೆ, ಎಷ್ಟಾಗುತ್ತೆ, ಏನು ಕತೆ, ಲೈಕ್ ಏನೇನು ಮಾಡ್ತಾರೆ ಎಲ್ಲ ಡೀಟೇಲಾಗಿ ಈ ವಿಡಿಯೋಲಿ ತೋರಿಸ್ತೀನಿ. ಅದಕ್ಕೋಸ್ಕರ 20,000 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಅಮೌಂಟು ಅನ್ನೋದು ಒಂದು ಮೇನ್ ಕಾನ್ಸೆಪ್ಟು ಈ ವಿಡಿಯೋ. ಆಮೇಲೆ ಸರ್ವಿಸ್ ಯಾವ ಥರ ಮಾಡ್ತಾರೆ, ಏನು ಕತೆ ಅಂತ ಅದರದ್ದೊಂದು ವಿಡಿಯೋ ಆಗ್ತಾಯಿದ್ದೀನಿ. ಡೈರೆಕ್ಟು ಇವಾಗ ಮನೇಲೇ ಇದ್ದೀನಿ. ಇನ್ನೂ ಟೈಮ್ ಬಂದು ನೀವು ನೋಡ್ಬೋದು 11 ಗಂಟೆ ಆಗ್ತಾಯಿದೆ. ಈಗ ಹೋಗಿ ಏರ್ ಕಟ್ ಎಲ್ಲ ಮಾಡಿಸ್ಕೊಂಡು ಈಗ ಫ್ರೆಶ್ ಆಗಿ ಒಂದು ದೇವ್ರಿಗೆ ಪೂಜೆ ಹಾಕ್ಕೊಂಡು ಇವಾಗ ನಾಷ್ಟಕ್ಕೆ ಹೇಳಿದ್ದೀನಿ. ಅಮ್ಮ ಪ್ರಿಪೇರ್ ಮಾಡ್ತಾರೆ ನಾಷ್ಟಕ್ಕೆ ಇಷ್ಟ ತಿನ್ಕೊಂಡು ಸೀದಾ ಹೋಗಿ ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ಹಂಗೆ ಮಧ್ಯಾಹ್ನ ಒಂದು ಯಾವುದೋ ಒಂದು ಏರ್ಪೋರ್ಟ್ ಬಾಡಿಗೆ ಇದೆ, ಏರ್ಪೋರ್ಟ್ ಒಂದು ಹೋಗಬೇಕು. ಮೊನ್ನೆ ಮೈಸೂರು ಹೋಗಿದ್ನಲ್ಲ, ಅದೇ ಕಸ್ಟಮರ್ ಜೊತೆ ಏರ್ಪೋರ್ಟ್ ಒಂದು ಡ್ರಾಪ್ ಇದೆ. ಅವ್ರನ್ನ ಏರ್ಪೋರ್ಟ್ ಡ್ರಾಪ್ ಆಗ್ಬಿಟ್ಟು ಅಲ್ಲಿಂದ ಮತ್ತೆ ನೋಡೋಣ, ಆದರೆ ಓಲಾ ಒಬ್ಬರು ಅಲ್ಲಿಂದನೇ ಟ್ರೈ ಮಾಡೋಣ, ಅಲ್ಲಿಂದನೇ ಓಲಾ ಒಬ್ಬರು ಹಾಕೊಂಬರೋಣ ಅಂತ. ಇವತ್ತು ಕಂಪ್ನಿ ಲೀವು, US ಹಾಲಿಡೇ ಇರೋ ಕಾರಣದಿಂದ ಸೋಮವಾರ ಕಂಪ್ನಿ ಲೀವ್ ಇದೆ. ನಾಳೆಯಿಂದ ಕಂಪ್ನಿಗೆ ಮತ್ತೆ ಹೋಗ್ತಾ ಇದ್ದಾನೆ. ಇವಾಗ ಡೈರೆಕ್ಟು ನಾವು ನಾಷ್ಟಾಗಿ ಇಷ್ಟ ಮಾಡಿಕೊಂಡು ಹೋಗ್ಬಿಡೋಣ ಬನ್ನಿ ಸರ್ವಿಸ್ಗೆ. ಇವತ್ತಿನ ನಾಷ್ಟ ಬಂದ್ಬಿಟ್ಟು ಪುಳಿಯೋಗರೆ. ಹುಡುಗು ಒಂದು ಟಾಟಾ ಬೈ ಹೇಳ್ಬಿಡೋಣ. ಚಿಕ್ಕಿ ಬೈ. ಮೈಸೂರು ಹೋಗಿ ಬಂದಮೇಲೆ ಒಂದು ದಿವಸ ಆಲ್ಟ್ ಗಾಡಿ ಫುಲ್ ನಿಲ್ಸೇ ಬಿಟ್ಟಿದ್ದೆ, ಅಲ್ಲೂ ಹೋಗೇ ಇರಲಿಲ್ಲ. ನಿನ್ನೆ ಫುಲ್ ಜಾಲಿ. ಭಾನುವಾರ ರೆಸ್ಟು ನಂದು. ಶನಿವಾರ ಒಂದೊಂದು ಟೈಮ್ ಹೋದರೆ ಡ್ಯೂಟಿಗೆ ಹೋಗ್ಬಿಡ್ತೀನಿ. ಭಾನುವಾರ ರೆಸ್ಟ್ ಫುಲ್ ಗಾಡಿಗೆ. ಇಲ್ಲ ಶೆಡ್ ಹತ್ರ ಗಾಡಿ ಹಾಕ್ಬಿಟ್ಟು 2 ವೀಲರ್ ಒಳಗಡೆ ಹಾಕಿದ್ದೀನಿ. ಗಾಡಿ ವಾರ್ಮ್ ಅಪ್ ಬಿಟ್ಟಿದ್ದೀನಿ, ವಾರ್ಮ್ ಆಗಲಿ ಸ್ವಲ್ಪ. ಹೋಗಿ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಕೊಂಡು ವಾಟರ್ ವಾಶ್ ಏನು ಮಾಡಿಸಲ್ಲ. ವಾಟರ್ ವಾಶ್ ಎಲ್ಲ ಆಚೆ ಮಾಡಿಸ್ಕೊಬೇಕು ಗುರು, ಯಾರೇ ಆಗಲಿ. ಸುಮ್ಮನೆ ಅಲ್ಲಿ ಮಾಡಿಸೋದು ವೇಸ್ಟಲ್ಲಿ. ಅದಕ್ಕೇ ಹೋಗ್ತಾಯಿದ್ದೀನಿ, ವಾರ್ಮ್ ಆಗ್ತಾಯಿದ್ದು ಗಾಡಿಯ. ತುಂಬ ದಿವಸ ಗಾಡಿ ಜೊತೆ ಒಂದು ವೀಡಿಯೋ ಮಾಡಿ. ಬನ್ನಿ ವಾರ್ಮ್ ಆಯಿತು, ಹೋಗೋಣ ಇವಾಗ ಗಾಡಿ ಎತ್ಕೊಂಡು. ಬನ್ನಿ ಗಾಡಿ ಎತ್ಕೊಂಡು ಹೊರಟಿದ್ದೀನಿ ಶೋರೂಮ್ ಕಡೆ. ಇನ್ನೇನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ, ಮನೆಯಿಂದ ಒಂದು ಅರ್ಧ ಗಂಟೆಗೆ ಬರೋ ಕರೆಕ್ಟಾಗಿ ಶೋರೂಮ್ ಇರೋದು ಎಚ್ ಕ್ರಾಸಲ್ಲಿ. ಇಲ್ಲಿಂದ ಮನೆಯಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ ಶೋರೂಮು. ಹೋಗ್ತಾಯಿದ್ದೀನಿ. ನಮ್ಮ ಮನೆಯಿಂದ 12 ಕಿಲೋಮೀಟ್ರ್ ಎಚ್ ಕ್ರಾಸ್ಗೆ, 12 ಕಿಲೋಮೀಟ್ರ್ ಹೊಸಕೋಟೆಗೆ. ಸೆಂಟ್ರಲ್ ಐತೆ. ಎರಡಕ್ಕೂ ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಹೊಸಕೋಟೆ ಶೋರೂಮಲ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನನ್ನ ಗಾಡಿ ಎಷ್ಟು ಕಿಲೋಮೀಟ್ರ್ ಹೊಡೈತೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲೇ ನೀವು ನೋಡ್ಬೋದು 19,689 ಕಿಲೋಮೀಟ್ರ್ ಹೊಡೈತೆ. ನಾನು ಲಾರಿ ಅವ್ನು ಪಾಪ ಭಾರಿ ಹಿಂಸೆ ಪಡ್ತಾವನೆ, ಬಿಟ್ಬಿಡೋಣ ಅವನ್ನ, ಹೋಗ್ಬಿಡ್ಲಿ. ಆಮೇಲೆ ಇನ್ನೊಂದು ವಿಷಯ, ಎಲ್ಲರಿಗೂ ಎಲ್ಲ ಡ್ರೈವರ್ಗೂ ಗೊತ್ತಿರುತ್ತೆ, ಗೊತ್ತಿಲ್ದಿರೋರ್ಗೆ ಹೇಳ್ತಾ ಇದ್ದೀನಿ. ಗಾಡಿ ಯಾವತ್ತೂ ಅಷ್ಟೇ, ಇವಾಗ 20,000 ಕಿಲೋಮೀಟ್ರ್ ಸರ್ವಿಸ್ ಮಾಡೋ ಅಂತ ಹೇಳಿರ್ತಾರೆ. ಬಟ್ ನಾವು ಯಾವತ್ತೂ ಒಂದು 500 ಕಿಲೋಮೀಟ್ರ್ ಮುಂಚೆ ಬಿಡೋದೇ ಉತ್ತಮ ಅನ್ಕೊತೀನಿ. ಯಾಕಂತಂದರೆ ಆಯಿಲ್ ತುಂಬ ಜಾಸ್ತಿ ಓಡಿಸೋದು ಬೇಡ ಗುರು. ಇವಾಗ 20,000 ಹೇಳಿದ್ರೆ ಒಬ್ಬೊಬ್ರು 22,000ಕ್ಕೆ ಮಾಡ್ತಾರೆ, ಒಬ್ಬೊಬ್ರು 23,000ಕ್ಕೆ ಮಾಡಿಸ್ತಾರೆ. ಆ ಥರ ಮಾಡಿಸೋರು ತುಂಬ ಜನ ಇದ್ದಾರೆ. ಬಟ್ ಅವ್ರ ಗಾಡಿನೂ ಚೆನ್ನಾಗಿರುತ್ತೆ ಬಟ್ ನನಗೆ ಅನ್ನಿಸ್ತಾರೋ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ಲೈಫ್ ಬರುತ್ತೆ ಗಾಡಿ, ಆಮೇಲೆ ಆಯಿಲ್ ಕೂಡ ಒಂಥರ ಲೈಫ್ ಬರುತ್ತೆ. ಇವಾಗ 19,600 ಹೊಡೈತೆ ನಂದು. ಇನ್ನೊಂದು 400-300 ಕಿಲೋಮೀಟ್ರ ಪರವಾಗಿಲ್ಲ, ಅಂದಾಜು ಆಗುತ್ತೆ ಆ ಕಡೆ ಈ ಕಡೆ. ಯಾವಾಗೂ ಮುಂಚೆನೇ ಮಾಡಿಸ್ತಾ ಇದ್ದರೆ ಅಲ್ಲಿ ಸರ್ವಿಸ್ ನೋಟ್ಬುಕ್ಕಲ್ಲೂ ಅವ್ರಿಗೆ ಮೆನ್ಷನ್ ಆಗ್ತಾ ಇರುತ್ತೆ, ಯಾವಾಗಲೂ ಒಂದೊಂದು 500-600 ಕಿಲೋಮೀಟ್ರ್ ಮುಂಚೆನೇ ಮಾಡಿಸ್ತಾರಪ್ಪ ಈ ಕಸ್ಟಮರು, ಇವ್ರದ್ದು ಚೆನ್ನಾಗಿದೆ. ಲೈಕ್ ಇವಾಗ ಏನೋ ನಾನು ಗಾಡಿ ಕೊಡಬೇಕು ಅಂದ್ರೂ ಶೋರೂಮ್ ಅವ್ರಿಗೆ, ಅವ್ರು ಅದನ್ನು ನೋಡ್ತಾರೆ. ನೋಡ್ಬಿಟ್ಟು ಲೈಕ್ ಈ ಥರ ಪಕ್ಕಾ ಸರ್ವಿಸ್ ಆಗಿದೆ ಗಾಡಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಗಾಡಿ ತೊಗೊತಾರೆ. ಹಂಗೆ ಇದು ಯಾವಾಗಲೂ ಅಷ್ಟೇ ಮುಂಚೆನೇ ಬಿಡ್ರಿ ಸರ್ವಿಸ್ಗಳಿಗೆ, ಅವಾಗ ಗಾಡಿ ಲೈಫು ಬರುತ್ತೆ. ಆಮೇಲೆ ಶೋರೂಮಲ್ಲಿ ರೀಸೇಲಿಂಗ್ ವ್ಯಾಲ್ಯೂನೂ ಚೆನ್ನಾಗಿ ಬರುತ್ತೆ. ಪಕ್ಕಾ ಶೋರೂಮ್ ಮೇಂಟೆನೆನ್ಸ್ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಬನ್ನಿ ಹೋಗೋಣ. ಇನ್ನೇನೊಂದು 10 ನಿಮಿಷ ಇಲ್ಲಿಂದ. ಫೈನಲಿ ಶೋರೂಮ್ ಹತ್ರ ರೀಚ್ ಆಗಿಬಿಟ್ಟೆ. ನೋಡಿರಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ಅದೇ ಶೋರೂಮೇ. ಲೆಫ್ಟ್ ಹತ್ಕೊಂಡು ಒಳಗಡೆ ಸರ್ವಿಸ್ ಇದಕ್ಕೆ ಹಾಕ್ಬಿಡೋಣ. ಹೋಗಿ ಡೈರೆಕ್ಟ್ ಸರ್ವಿಸ್ ಲೈನ್ ಹತ್ರ ತೂರ್ತಾ ಇರೋದು. ಇವರು ಕೊನೆಗೂ ಗಾಡಿನ ಡಾಕ್ ಹಾಕ್ಕೊಂಡು ಟೈರ್ ಗೀರ್ ಎಲ್ಲ ಬಿಚ್ಕೊಂಡು ಪೂರ್ತಿ ಕ್ಲೀನ್ ಚೆಕಪ್ ಎಲ್ಲ ಮಾಡ್ತಾವ್ರೆ, ಎಲ್ಲೆಲ್ಲಿ ಏನೇನು ಆಗೈತೆ ಏನು ಕತೆ ಅಂತ. ಫುಲ್ ಗಾಡಿ ಎಲ್ಲ ಕ್ಲೀನಾಗಿ ಫಸ್ಟು ಎಲ್ಲ ನೋಡ್ತಾರೆ, ಎಲ್ಲಿ ಏನಾಗೈತೆ ಏನು ಕತೆ. ಫಸ್ಟ್ ನಮ್ಮನ್ನು ಎನ್ಕ್ವೈರಿ ಮಾಡ್ತಾರೆ. ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಕ್ಲೀನಾಗಿ ಚೆಕ್ ಮಾಡಿ ಆಮೇಲೆ ಒಳಗಡೆ ಎಲ್ಲ ಕೆಲಸ ಮಾಡೋದು. ಈಗ ಸದ್ಯಕ್ಕೆ CNG ಫಿಲ್ಟ್ರ್ ತೆಗಿತಾ ಇದ್ದಾರೆ, ಒಳಗಡೆ ಬರುತ್ತಂತೆ ಅಂತ ಅದು ತೆಗಿತಾವ್ರೆ. ಮುಂದಕ್ಕೆ ನೀವೇ ನೋಡ್ತೀರಾ ಏನೇನು ಆಗಿದೆ, ಬಿಲ್ ಎಷ್ಟು ಅಂತ. ಮುಂದಕ್ಕೆಲ್ಲ ನಾನು ಪೋಸ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟೇ.
ಸರ್ವೀಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ಎಷ್ಟಾಯ್ತಪ್ಪ ಸರ್ವೀಸು ಅಂತಂದರೆ ಒಂದು ನಿಮಿಷ ಶಾಕ್ ಆಗ್ತೀರಾ. 7,000ಕ್ಕೆ 200 ರೂಪಾಯಿ ಕಮ್ಮಿ. 6,700 ಎಷ್ಟಾಗೈತೆ, 6,729 ರೂಪಾಯಿ ಆಗೈತೆ. ಒಂದು 300 ರೂಪಾಯಿ ಕಮ್ಮಿ ಅನ್ಕೊಳ್ಳಿ. ತೋರಿಸಿ ನೋಡ್ರಿ ಎಷ್ಟು ಹಾಕೋರು ಬಿಲ್ಲು ಅಂತ. ಲೇಬರ್ ಚಾರ್ಜ್ ಬಂದ್ಬಿಟ್ಟು 1,675 ರೂಪಾಯಿ ಹಾಕೋರೆ ಲೇಬರ್ ಚಾರ್ಜು. ಇದು ಹೈಜಿನಿಕ್ ಚಾರ್ಜ್ ಅಂದ್ಬಿಟ್ಟು 200 ರೂಪಾಯಿ ಹಾಕೋರೆ. ಇದು ಕತೆ. ಇದು GST ಎಲ್ಲ ಸೇರಿ ಸಬ್ ಟೋಟಲ್ ಅಮೌಂಟ್ ಆಗಿರೋದು ಅದೆಲ್ಲ ಬಿಡ್ರಿ. ನಂದು ಫುಲ್ ನೆಟ್ ಬಿಲ್ ಬಂದ್ಬಿಟ್ಟು 6,729 ರೂಪಾಯಿ ಆಗೈತೆ ಒಂದು ಫುಲ್ ಸರ್ವೀಸ್ದು. ಏನಣ್ಣಪ್ಪ ಹಾಕ್ಸಿದ್ದೀನಿ, ಏನಣ್ಣಪ್ಪ ಚೇಂಜ್ ಮಾಡೋರೆ, ಅಷ್ಟು ಏನಕ್ಕಪ್ಪ ಬಿಲ್ ಆಯಿತು ಅಂತಂದರೆ ಇಲ್ಲಿ ಹಾಕೋರು ನೋಡಿ. ಇದು ಯಾವುದೋ ಗ್ಯಾಸ್ ಕಿಟ್ ಅಂದ್ಬಿಟ್ಟು ಅದಕ್ಕೆ ಹಾಕೋರೆ, ಪ್ಲಗ್ ಆಯಿಲ್ ಡ್ರೈನು, ರಿಪೇರ್ ಕಿಟ್ ಫಿಲ್ಟ್ರು, ಏನೇನೋ ಅಂತ ನಾನೇ ಹೇಳ್ಬಿಡ್ತೀನಿ ನೋಡ್ರಿ. ಅಂದರೆ ಫುಲ್ ಬಾಡಿ ಸರ್ವಿಸ್ ಮಾಡೋರೆ. ಲೈಕ್ ಅಂದರೆ ಆಯಿಲ್ ಚೇಂಜ್ ಆಗಿರ್ಬೋದು, ಆಮೇಲೆ ಕೂಲೆಂಟು, ಆಮೇಲೆ ಬ್ರೇಕ್ ಆಯಿಲು ಎಲ್ಲ ಟಾಪ್ ಅಪ್ ಮಾಡಿ ಫುಲ್ ಎಲ್ಲ ಡ್ರೈನ್ ಮಾಡಿಬಿಟ್ಟು ಹಳೇದೆಲ್ಲ ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಹಾಕಿರೋದು. ಆಮೇಲೆ ಏರ್ ಫಿಲ್ಟ್ರ್ ಹೋಗಿತ್ತು, AC ಫಿಲ್ಟ್ರ್ ಹಾಕಿದ್ದಾರೆ. AC ಫಿಲ್ಟ್ರು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ನಾನೇ ತೆಗೆಸಿ ಬೇರೆ ಹಾಕಿಸಿದೆ. AC ಫಿಲ್ಟ್ರ್ ಹಾಕ್ಸಿದ್ರು, ಆಯಿಲ್ ಫಿಲ್ಟ್ರ್ ಹಾಕೋರೆ. ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಏನೇನಿತ್ತು ಅದೆಲ್ಲ ಮುಗಿಸೋರೆ. ಚೆನ್ನಾಗಿ ಮಾಡೋರೆ, ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗೈತೆ. ಆಮೇಲೆ ವೀಲು ಎಕ್ಸ್ಚೇಂಜ್ ಅಂದರೆ ಲೈಕ್ ರೊಟೇಷನ್ ಮಾಡಿಸಿದ್ದೀನಿ. ಲೈಕ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅದೆಲ್ಲ ಮಾಡಿಸಿದ್ದೀನಿ. ಅಲೈನ್ಮೆಂಟ್ ಒಂದು ಮಾಡಿಸ್ಕೊ ಅಂತ ಹೇಳಿದ್ದಾರೆ. ಮೊನ್ನೆಲ್ಲ ಮಾಡಿಸಿದ್ದೀನಿ, ಬಟ್ ಮತ್ತೆ ಮಾಡಿಸು ಅಂತ ಹೇಳೋರೆ. ನೋಡೋಣ, ಅದೊಂದು ಮಾಡಿಸ್ಬಿಟ್ರೆ ಗಾಡಿ ಫುಲ್ ಪಕ್ಕ ಕರೆಕ್ಟಾಗೈತೆ ಅಂತ. ಇನ್ಮೇಲೆ ಎಲ್ಲಿ ಬೇಕಾದ್ರೂ ಧೈರ್ಯ ಓಡಾಡ್ಬೋದು. 20,000 ಕಿಲೋಮೀಟ್ರು ಫುಲ್ ಕಂಪ್ಲೀಟ್ ಆದಂಗೆ ಸರ್ವೀಸ್ದು. ಅಂದರೆ 7,000 ಆಗೈತೆ. ನಂಗೆ ನಿಮಿಷ ಶಾಕ್ ಆದೆ, 7,000 ಆಯ್ತಲ್ಲ. ಆಮೇಲೆ ಇನ್ನೊಂದು ಮೇಯ್ನು 20,000 ನನಗಿದು ಗೊತ್ತಿರಲಿಲ್ಲ CNG ಗಾಡಿ ಈ ಥರ ಇರುತ್ತೆ ಅಂತ. ಆಮೇಲೆ CNG ಫಿಲ್ಟ್ರು ಅಂತ ಅದು ಚೇಂಜ್ ಮಾಡೋರೆ. ಅದು CNG ಫಿಲ್ಟ್ರ್ ಅಂತ ಏನೋ ಬರುತ್ತಂತೆ. 20,000ಕ್ಕೆ ಒಂದೊಂದ್ಸರಿ ಚೇಂಜ್ ಮಾಡ್ತಾ ಇರಬೇಕಂತೆ. ಈಗ ನೆಕ್ಸ್ಟ್ 10,000ಕ್ಕೆ ಕೇಳೋರೆ ಸರ್ವಿಸ್. ಅಂದರೆ 30,000ಕ್ಕೆ 30,000ದಲ್ಲಿ ಏನೂ ಮಾಡಲ್ಲ, ಜಸ್ಟ್ ಆಯಿಲ್ ಚೇಂಜ್ ಅಷ್ಟೇ ಮಾಡೋದು. ಅದು ಬಿಟ್ಟರೆ ಎಲ್ಲ ಏನೂ ಮಾಡಲ್ಲ. ಮತ್ತು 40,000ಕ್ಕೆ ಫುಲ್ ಮತ್ತೆ ಸೇಮ್ ಇವತ್ತು ಎಷ್ಟಾಗುತ್ತೆ ಬಿಲ್ ಅದೇ ಥರ ಆಗುತ್ತೆ. ಫುಲ್ ಬಾಡಿ ಸರ್ವಿಸ್ ಆಗುತ್ತೆ. ಅವಾಗೂ ಮತ್ತೆ ಲೈಕ್ ಏನದು CNG ಫಿಲ್ಟ್ರ್ ಚೇಂಜ್ ಮಾಡಬೇಕಂತ ಹೇಳಿದ್ರು. ಇಷ್ಟೇ ಸರ್ವಿಸ್ ಕತೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಅಂದರೆ ಲೈಕ್ ಈ ಕಂಟೆಂಟು ಗೊತ್ತಾಗಿದೆ, 20,000ಕ್ಕೆ ಎಷ್ಟು ಬಿಲ್ ಆಗ್ಬೋದು ಅಂತ ಎಲ್ಲರಿಗೂ ಇವಾಗ ಒಂದು ಐಡಿಯಾ ಬಂದಿರುತ್ತೆ. ಎಲ್ಲರೂ ಪ್ರಿಪೇರ್ ಆಗಿಬಿಡ್ರಿ. ಯಾರ್ಯಾರ ಹತ್ರ ಗಾಡಿ ಆಯಿತೋ ಒಂದು 7-8 ಸಾವಿರ ಕೈಲಿ ಹಿಡ್ಕೊಂಡು ರೆಡಿ ಆಗಿದ್ಬಿಡ್ರಿ. ಸರ್ವಿಸ್ಗೆ ಹೋದಾಗ ಒಬ್ಬೊಬ್ರಿಗೆ ಕಮ್ಮಿನೂ ಆಗ್ಬೋದು, ಒಬ್ಬರು ಜಾಸ್ತಿನೂ ಆಗ್ಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಆಗೈತೆ ಅಂತ ಕಮೆಂಟ್ ಮಾಡಿರಿ, ನೋಡೋಣ ಯಾವ್ಯಾವ ಶೋರೂಮಲ್ಲಿ ಎಷ್ಟೆಷ್ಟು ಕಮ್ಮಿ ಆಗೈತೆ. ನೆಕ್ಸ್ಟ್ ಟೈಮ್ ನಾನು ಅಲ್ಲೇ ಟ್ರೈ ಮಾಡ್ತೀನಿ. ಸುಮ್ಮನೆ 7-8 ಸಾವಿರ ಕೊಡಬೇಕಾದ್ರೆ ನಮಗೂ ಹಿಂಸೆ ಆಗುತ್ತೆ. ಅದೇ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬಾಯ್.